ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಜಗತ್ತಿನ ದೇವರು ಅಂತಾನೆ ಹೆಸರಾದವರು. ಹಿಂದಿನ ದಾಖಲೆಗಳನ್ನೆಲ್ಲ ಧೂಳಿಪಟ ಮಾಡಿ ಹೊಸ ದಾಖಲೆ ಬರೆದ ಮಹಾನ್ ಕ್ರಿಕೆಟಿಗ. ಇಂತಹ ದೈತ್ಯ ಪ್ರತಿಭೆಯ ಆಟಗಾರ ಕೂಡ ಅದೊಂದಿನ ಫಾರ್ಮ್ ಕಳೆದುಕೊಳ್ತಾನೆ. ಮೈದಾನದಲ್ಲಿ ಹರಿತಿದ್ದ ರನ್ನಿನ ಹೊಳೆ ಬತ್ತು ಹೋಗುತ್ತೆ. ಇನ್ನೇನು ಸಚಿನ್ ಕ್ರಿಕೆಟ್ ಜೀವನ ಮುಗೀತು ಅನ್ನೋ ಮಾತು ಶುರುವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಸಚಿನ್ ನೇರವಾಗಿ ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರ್ತಾರೆ. ಕಾರಣ ನಾಗದೋಷ ಪರಿಹಾರಕ್ಕೆ. ಇಲ್ಲಿಗೆ ಬಂದು ಪೂಜೆ ಹರಕೆ ಸೇವೆ ಮಾಡಿ ಹೋಗ್ತಿದ್ದ ಹಾಗೆ ಮತ್ತೆ ಶುರುವಾಯಿತು ಸಚಿನ್ ಆರ್ಭಟ. ಮತ್ತೆ ರನ್ಗಳ ಸುರಿಮಳೆ, ಒಂದಾದ ಮೇಲೊಂದರಂತೆ ದಾಖಲೆ. ಹಾಗೆಯೇ ಕ್ರಿಕೆಟ್ ಲೋಕ ಕಂಡ ಮತ್ತೊಬ್ಬ ಅದ್ಭುತ ಆಟಗಾರ ರಾಹುಲ್ ದ್ರಾವಿಡ್. ಇಂತಹ ಆಟಗಾರ ಕೂಡ ಮೇಲಿನ ಮೇಲೆ ಫೇಲ್ಯೂರ್ ಆಗ್ತಾನೆ. ತಂಡದಿಂದ ಹೊರಗುಳಿಯೋ ಪರಿಸ್ಥಿತಿ ಬಂದು ಬಿಡತ್ತೆ. ಆಗ ದ್ರಾವಿಡ್ ಕೂಡ ಬಂದಿದ್ದು ಇದೇ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ನಾಗದೋಷ ಪರಿಹಾರ ಮಾಡಿಕೊಂಡ ನಂತರ ದ್ರಾವಿಡ್ ಬ್ಯಾಟು ಮತ್ತೊಮ್ಮೆ ಮಿಂಚುತ್ತೆ. ಸೆಂಚುರಿ ಮೇಲೆ ಸೆಂಚುರಿ ಶುರುವಾಗುತ್ತೆ. ನೋಡಿದ್ರಲ್ಲ, ನಾಗದೋಷ ಎಂಥವರನ್ನು ಬೇಕಾದರೂ ಕಾಣುತ್ತೆ. ಇದಕ್ಕೆ ಬಡವರು ಶ್ರೀಮಂತರು ಅನ್ನೋ ಭೇದ ಇಲ್ಲ. ನಾಗನ ಸನ್ನಿಧಾನಕ್ಕೆ ಬಂದು ಹರಕೆ ತೀರಿಸೋದೊಂದೇ ಇದಕ್ಕೆ ಪರಿಹಾರ. ನಾವೀಗ ತೋರಿಸ್ತೀವಿ ಇಂತಹ ನಾಗದೋಷ ಪರಿಹಾರದ ಒಂದು ವಿಶೇಷ ಸ್ಥಳವನ್ನ. ಜಗತ್ತೇ ವಿಸ್ಮಯ, ಸೃಷ್ಟಿಯೇ ರಹಸ್ಯ, ನಂಬಿಕೆಯೇ ದೇವರು. ಇದೇ ನಮ್ಮ ಸ್ವಾಗತ್ ಆಭರಣ ಅರ್ಪಿಸುವ ಸತ್ಯಂ ಶಿವಂ ಸುಂದರಂ. ಸರ್ಪದೋಷ ಅಥವಾ ನಾಗದೋಷ ಅನ್ನೋ ಒಂದು ಹೆಸರೇ ಆಸ್ತಿಕರಲ್ಲಿ ನಡುಕ ಹುಟ್ಟಿಸ್ಬಿಡತ್ತೆ. ಕಾರಣ ಸರ್ಪದೋಷದ ಪರಿಣಾಮ ಅಂಥ ಭಯಾನಕವಾದ್ದು. ಅದರಲ್ಲೂ ಮಕ್ಕಳಾಗದೇ ಇರೋದು, ಚರ್ಮ ರೋಗದಂತಹ ಸಮಸ್ಯೆಗಳು ಬರೋದೇ ಈ ಸರ್ಪದೋಷದಿಂದ ಅನ್ನೋ ನಂಬಿಕೆ ಇದೆ. ಸಮಸ್ಯೆ ಬರೋದು ಸರ್ಪದೋಷದಿಂದ ಅಂತಾದ್ರೆ ಅದರ ಪರಿಹಾರ ಯಾರು ಮಾಡಬೇಕು? ಇಂಥ ವಿಚಿತ್ರ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಒಂದು ಶಕ್ತಿ ಕೇಂದ್ರನೂ ಇದೆ. ನಾವೀಗ ಹೋಗ್ತಾ ಇದ್ದೀವಿ ಒಂದು ವಿಶೇಷವಾದಂತಹ ಸ್ಥಳಕ್ಕೆ. ಅಲ್ಲೊಂದು ನಿಗೂಢ ಶಕ್ತಿ ಇದೆ. ಆ ಶಕ್ತಿಯ ಹಿಂದಿದೆ ಒಂದು ಕುತೂಹಲಕಾರಿ ಕಥೆ. ವಿಶೇಷ ಈ ಪವಾಡ ನಡೆದು ಸಾವಿರಾರು ನೂರಾರು ವರ್ಷಗಳೇನಾಗಿಲ್ಲ. ಕೇವಲ 40 ವರ್ಷಗಳ ಹಿಂದೆ ನಡೆದ ಘಟನೆ. ಅದೊಂದು ಕಲ್ಲು ಬಂಡೆ ಗಿಡ ಪೊದೆಗಳಿದ್ದ ನಿರ್ಜನ ಜಾಗ. ಈ ಜಾಗ ಬಂದು ಈ ಪಾದಯನಪುರದಲ್ಲಿರ್ತಕ್ಕಂಥ ಮಂಡಿ ರುದ್ರಪ್ಪ ಮತ್ತು ವೀರಣ್ಣಗೌಡರು ಅವರಿಬ್ಬರಿಗೂ ಸೇರಿರ್ತಕ್ಕಂಥ ಜಾಗ ಇದು. ಅವರೇನು ಮಾಡಿಬಿಟ್ಟು ಇದೆಲ್ಲ ಬೆಟ್ಟ ಗುಡ್ಡ ಇದ್ದಂಗಿತ್ತು. ಎಲ್ಲ ಕಲ್ಲು ಮುಳ್ಳು ಪೊದೆಗಳು ಅವೆಲ್ಲ ಇದ್ದು ಆ ರೀತಿ ಇತ್ತು. ಅದನ್ನು ಹಾಗೆ ಇದ್ದರೆ ಯಾರೂ ಮಾಡಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಇದನ್ನ ಸಮ ಮಾಡಿ ಆಮೇಲೆ ಮಾರೋದಕ್ಕೆ ನಮಗೆ ಸುಲಭವಾಗಿ ಗಿರಾಕಿ ಸಿಗ್ತಾರೆ ಅಂತಂದ್ಬಿಟ್ಟು ಅವರು ಪ್ರಯತ್ನ ಪಟ್ಟರು. ಆ ಜಾಗದ ಮಾಲೀಕರು ಜಾಗವನ್ನ ಕ್ಲೀನ್ ಮಾಡೋಕೆ ಅಂತ ಕೂಲಿಯವರನ್ನ ಕರೆಸ್ತಾರೆ. ಅವರಲ್ಲಿ ಒಬ್ಬ ಕೆಲಸಗಾರನಿಗೆ ಆದ ನೈಜ ಅನುಭವ ನಿಜಕ್ಕೂ ಆಶ್ಚರ್ಯ ಪಡುವಂತಹದ್ದು. ಪುರಾಣದ ಕಥೆಯಲ್ಲ,
ಈ ಘಟನೆಯನ್ನ ನೋಡಿದವರು ಕೇಳಿದವರು ಇವತ್ತಿಗೂ ಇದ್ದಾರೆ. ಆ ಬಂಡೆ ಎಲ್ಲ ಹೊಡೆದಿದ್ದಾನೆ. ಈ ಬಂಡೆಗೆ ಒಂದು ಉಳಿಯಿಂದ ಒಂದು ಏಟು ಹಾಕಿದ್ದಾನೆ. ಹಾಕಿದ ತಕ್ಷಣ ಅವನು ಮೂರ್ಛೆ ಬಿದ್ದಿದ್ದಾನೆ. ಮೂರ್ಛೆ ಬಿದ್ದರೆ ಇಲ್ಲಿ ಓಡಾಡೋರು ಅವರೆಲ್ಲ ನೋಡಿಬಿಟ್ಟಿದ್ದೇನೆ ಹಿಂಗೆ ಬಿದ್ದಿದ್ದಾನೆ ಅಂತಂದ್ಬಿಟ್ಟು ನೋಡಿ ಬಂದು ಸ್ವಲ್ಪ ನೀರಿಗೆ ಹಾಕಿ ಸಂತೈಸಿದೆ. ಏನಪ್ಪ ಸಮಾಚಾರ ಅಂದರು. 15 ದಿವಸದಿಂದ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೇನೆ, ಏನೂ ಆಗಲಿಲ್ಲ. ಇದ್ರ ಮೇಲೆ ಇದ್ದಿದ್ದು ಬಂಡೆ ಎಲ್ಲ ಹೊಡೆದೆ, ಏನೂ ಆಗಲಿಲ್ಲ. ಇಲ್ಲಿ ಒಂದು ಏಟು ಹಾಕಿದ್ದಕ್ಕೆ ಈ ರೀತಿ ಆಯಿತು. ಒಂದು ದೊಡ್ಡ 9 ಎಡೆ ರೂಪದಂಥ ಸರ್ಪ ಬಂದು ನನಗೆ ಹೊಡೆದಂಗೆ ಆಗೋಯ್ತು, ಮೂರ್ಛೆ ಬಿದ್ದುಬಿಟ್ಟೆ ಅಂತ ಹೇಳಿದ್ದಾರೆ. ಆವತ್ತು ಹಾಗೆ ಹೆದರಿ ಓಡಿ ಹೋದ ಕೆಲಸಗಾರ ಸುಮಾರು 1 ತಿಂಗಳು ಕಾಯಿಲೆಯಿಂದ ಮಲಗಿದ್ದ. ಆ ಕಲ್ಲಿಗೆ ಯಾವುದೋ ವಿಚಿತ್ರ ಶಕ್ತಿ ಇದೆ ಅನ್ನೋದು ಆಗ್ಲೂ ಯಾರಿಗೂ ಗೊತ್ತಾಗಲಿಲ್ಲ. ಆ ಜಾಗಕ್ಕೆ ವೀರಭದ್ರಪ್ಪ ಅನ್ನೋ ಒಬ್ಬ ಕಾರ್ಮಿಕ ಬರ್ತಾನೆ. ಅದೇನಾಯ್ತೋ ಗೊತ್ತಿಲ್ಲ, ಆ ಜಾಗಕ್ಕೆ ಬರ್ತಿದ್ದ ಹಾಗೆ ಅವನ ಮೈ ಮೇಲೆ ಆವೇಶ ಬಂದ ಹಾಗಾಗತ್ತೆ. ಅವನು ನಾಗರ ಹಾವಿನ ಹಾಗೆ ಬುಸುಗುಟ್ಟುತ್ತಾ ಉರುಳೋಕ್ ಶುರು ಮಾಡ್ತಾನೆ. ಅಲ್ಲಿರೋ ಜನಗಳೆಲ್ಲ ಕುತೂಹಲದಿಂದ ನೋಡ್ತಾ ಇರ್ತಾರೆ. ಆಗ ವೀರಭದ್ರಪ್ಪನ ಬಾಯಿಂದ ಬಂದ ಮಾತುಗಳನ್ನ ಕೇಳಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಹೀಗೆ ಮನುಷ್ಯರೇ ಓಡಾಡದ ಒಂದು ಸ್ಥಳದಲ್ಲಿ ನಿಗೂಢ ಶಕ್ತಿಯ ಉದ್ಭವ ಆಗುತ್ತೆ. ಅಲ್ಲಿ ಉದ್ಭವ ಆದ ಕಲ್ಲಿಗೆ ಏನೋ ಶಕ್ತಿ ಇದೆ ಅಂತ ಅರ್ಥ ಆಗಿದ್ದು ಆ ಕಲ್ಲು ಬೆಳೆಯೋದಕ್ಕೆ ಪ್ರಾರಂಭ ಆದ್ಮೇಲೆ. ಒಂದು ಕಡೆ ನಾನು ಗುರ್ತಿಟ್ಕೊಂಡೋದು ಬೆಳೆಯುತ್ತೆ ಅಂತ ಹೇಳಿದ್ರೆ ನೋಡೋಣ. ಮತ್ತೆ 2-3 ತಿಂಗಳಾದಮೇಲೆ ನಾನು ಬಂದಾಗ ಆ ತುದಿ ಮೇಲಕ್ಕೆ ಬಂದಿತ್ತು. ನಾನು ನೋಡಿದೆ, ಆ ತುದಿ ಮೇಲಕ್ಕೆ ಬಂದಿತ್ತು. ಇಲ್ಲಿ ನಾನು ಅಂದ್ಕೊಂಡೆ ಇಲ್ಲಿ ಏನೋ ಒಂದು ಮಹಿಮೆ ಇರಬಹುದು. ಇವಾಗ ನೋಡಿ ಇಲ್ಲಿ ರೂಪ ಎಡೆ ಕ್ಲೀನಾಗಿ ಬರ್ತಾ ಇದೆ. ಇನ್ನೂ 2-3 ಎಡೆ ಮತ್ತೆ ಇನ್ನೂ ಸ್ಪಷ್ಟವಾಗಿ ಬರಬೇಕು. ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಹಾಗೆ ಇದರಲ್ಲಿ ವ್ಯತ್ಯಾಸಗಳು ಕಂಡು ಸ್ಟೇಜ್ ಬೈ ಸ್ಟೇಜ್ ವ್ಯತ್ಯಾಸ ಕಂಡು ಬಂತ ನನಗೂ ಒಂದು ನನ್ನ ಮನಸ್ಸು ಸ್ಥಿರ ಆಯಿತು ಇಲ್ಲಿ. ಅದಕ್ಕೋಸ್ಕರ ನಾನು 40 ವರ್ಷದಿಂದ ಇಲ್ಲಿ ಸ್ವಾಮಿ ಸೇವೆ ಮಾಡಿದ್ದೀನಿ. ಹೌದು, ಹೀಗೆ ಈ ಜಾಗದಲ್ಲಿ ಪವಾಡದ ಹಾಗೆ ಉದ್ಭವವಾದ ಶಕ್ತಿ ಇವತ್ತಿಗೂ ಸಾಕಷ್ಟು ವಿಸ್ಮಯಗಳಿಗೆ ಕಾರಣವಾಗಿದೆ. ಕಾರಣ ಇಲ್ಲೊಂದು ಬಾವಿ ಇದೆ. ಇದು ಎಲ್ಲ ಬಾವಿಗಳ ಹಾಗಲ್ಲ. ಇದರಲ್ಲಿರೋ ನೀರಿಗೆ ಅಪರೂಪದ ಶಕ್ತಿ ಇದೆ. ಹಾಗಾಗಿ ಇಲ್ಲಿನ ತೀರ್ಥ ಸ್ನಾನಕ್ಕೆ ವಿಶೇಷವಾದ ಮಹತ್ವ ಇದೆ. ಈ ತೀರ್ಥ ಸ್ನಾನಕ್ಕೆ ಅದರದ್ದೇ ಆದ ರೀತಿ ನೀತಿಗಳಿವೆ. ತುಂಬಾ ಕಟ್ಟುನಿಟ್ಟಾದ ಈ ಪದ್ಧತಿಗಳನ್ನ ಪಾಲಿಸಿದ್ರೆ ಅಂದ್ಕೊಂಡ ಕೆಲಸ ಆಗುತ್ತೆ, ಸಮಸ್ಯೆಗಳ ಪರಿಹಾರ ಆಗುತ್ತೆ ಅನ್ನೋದಕ್ಕೆ ಲೆಕ್ಕವಿಲ್ಲದಷ್ಟು ಸಾಕ್ಷಿಗಳಿವೆ. ಇಲ್ಲಿನ ವಿಶೇಷ
ಹರಕೆ ಅಂತಂದ್ರೆ ಅದು ತೀರ್ಥ ಸ್ನಾನ. ಇಲ್ಲಿದೆ ನೋಡಿ ಆ ಸ್ನಾನಪೀಠ. ಅದರ ಮೇಲೆ ಕೂತ್ಕೊಂಡು ಅರ್ಚಕರಿಂದ 3 ಬಿಂದಿಗೆ ನೀರು ಹುಯಿಸ್ಕೊಂಡು 9 ಸುತ್ತು ಪ್ರದಕ್ಷಿಣೆ ಬರಬೇಕು. ಹೀಗೆ 3 ರಿಂದ 12 ವಾರಗಳ ತನಕ ಹರಕೆ ಸಲ್ಲಿಸಿದ್ರೆ ಅದೆಂತಹ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಸಿಗತ್ತೆ ಅನ್ನೋದು ನಂಬಿಕೆ. ಈ ನೀರಿಗೆ ಯಾವ ಶಕ್ತಿ ಇದೆ ಅನ್ನೋದು ಇಂದಿಗೂ ನಿಗೂಢ. ಆದರೆ ಇಲ್ಲಿನ ತೀರ್ಥ ಸ್ನಾನದಿಂದ ಸಾಕಷ್ಟು ಜನಗಳ ಕಾಯಿಲೆಗಳು ವಾಸಿಯಾಗಿವೆ. ಪ್ರತಿ ವಾರ ಇಲ್ಲಿಗೆ ಸಾವಿರಾರು ಭಕ್ತರು ಬರೋದೇ ಇದಕ್ಕೆ ಸಾಕ್ಷಿ. ಮದುವೆ ಆಗಿ 2 ವರ್ಷ ಮಕ್ಕಳಿರಲಿಲ್ಲ. 30 ವರ್ಷದಿಂದ ಇಲ್ಲಿ ಬಂದು ಹೋಗಿ ಮಾಡ್ತೀವಿ ನಾವು. ಇಲ್ಲಿ ಬಂದು ಹರಕೆ ಮಾಡ್ಕೊಂಡ್ಮೇಲೆ ನಮ್ಮ ಮಗು ಆಯಿತು. ಮದುವೆಯಾಗದಿರೋ ಹೆಣ್ಮಕ್ಕಳು ಕಲ್ಯಾಣ ಭಾಗ್ಯಕ್ಕಾಗಿ ಈ ತೀರ್ಥ ಸ್ನಾನದ ಹರಕೆ ಹೊರತಾರೆ. ಆಶ್ಚರ್ಯ ಅಂದ್ರೆ ತೀರ್ಥ ಸ್ನಾನದ ಹರಕೆ ಮುಗೀತಿದ್ದ ಹಾಗೆ ಅವರಿಗೆ ಮದುವೆ ಆಗಿದೆ. ಮಗನಿಗೆ 2 ವರ್ಷ ಹೆಣ್ಣು ಹುಡುಕಿದ್ವಿ, ಎಲ್ಲೂ ಸೆಟ್ ಆಗಿರಲಿಲ್ಲ. ಇಲ್ಲಿ ಬಂದು ಹರಕೆ ಮಾಡ್ಕೊಂಡು ಹೋಗಿ 5 ತಿಂಗಳಿಗೆ ಮದುವೆ ಆಯಿತು.